ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ. ಇಂದು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ ಬೆಂಗಳೂರಿನ ಹೃದಯದಿಂದ ಒಂದು ವಿಶೇಷ ಮತ್ತು ರೋಚಕ ಅಪ್ಡೇಟ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ, ಜನಪ್ರಿಯವಾಗಿ ಕೆಎಸ್ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಎಂದು ಕರೆಯಲ್ಪಡುವ ಈ ಐತಿಹಾಸಿಕ ನಿಲ್ದಾಣ ಈಗ ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿ ಭಾರೀ ಪುನರ್ವಿಕಸನ ಕಾರ್ಯಕ್ಕೆ ಒಳಗಾಗಿದೆ. ಯೋಜನೆಯ ಸಮಗ್ರ ಚಿತ್ರಣ. ಕೆಎಸ್ಆರ್ ಬೆಂಗಳೂರು ದಕ್ಷಿಣ ಭಾರತದ ಅತ್ಯಂತ ಜನಸಂದಣಿ ಇರುವ ರೈಲು ನಿಲ್ದಾಣಗಳಲ್ಲಿ ಒಂದಾಗಿದೆ. ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಇಲ್ಲಿ ಸಂಚರಿಸುತ್ತಾರೆ ಮತ್ತು ಇದು ಬೆಂಗಳೂರು ನಗರವನ್ನು ಭಾರತದ ಎಲ್ಲ ಭಾಗಗಳೊಂದಿಗೆ ಸಂಪರ್ಕಿಸುತ್ತದೆ. ಈಗ ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿ ಈ ಐಕಾನಿಕ್ ನಿಲ್ದಾಣ ಸಂಪೂರ್ಣವಾಗಿ ಆಧುನಿಕ ವಿನ್ಯಾಸ, ಸುಧಾರಿತ ಸೌಲಭ್ಯಗಳು ಮತ್ತು ಪ್ರಯಾಣಿಕರ ಸೌಕರ್ಯವನ್ನು ಗಮನದಲ್ಲಿಟ್ಟು ಪುನರ್ವಿಕಸಿತಗೊಳ್ಳಲಿದೆ. ಒಟ್ಟು ಯೋಜನೆಯ ಅಂದಾಜು ವೆಚ್ಚ ಸುಮಾರು ₹500 ಕೋಟಿ. ಇದು ದಕ್ಷಿಣ ಪಶ್ಚಿಮ ರೈಲು ವಲಯದ ಅತ್ಯಂತ ದೊಡ್ಡ ಸ್ಟೇಷನ್ ಆಧುನೀಕರಣ ಯೋಜನೆಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಕೆಲಸದ ಸ್ಥಿತಿ ಅಕ್ಟೋಬರ್ 2025 ರವರೆಗೆ. ಪ್ರಸ್ತುತ ಪೂರ್ವ ನಿರ್ಮಾಣ ಹಾಗೂ ನೆಲದ ಕೆಲಸಗಳು ನಡೆಯುತ್ತಿವೆ. ರೈಲ್ವೆ ಇಂಜಿನಿಯರ್ಗಳು ಹೊಸ ನಿಲ್ದಾಣ ಕಟ್ಟಡ, ಪಾರ್ಕಿಂಗ್ ವಲಯಗಳು ಮತ್ತು ಅಪ್ರೋಚ್ ರಸ್ತೆಗಳ ಗುರುತು ಮಾಡುವ ಮತ್ತು ಸಮೀಕ್ಷೆ ಮಾಡುವ ಕೆಲಸವನ್ನು ಆರಂಭಿಸಿದ್ದಾರೆ. ಹಳೆಯ ಯುಟಿಲಿಟಿ ಲೈನ್ಗಳನ್ನು ಸ್ಥಳಾಂತರಿಸಲಾಗುತ್ತಿದೆ ಮತ್ತು ಪ್ರಯಾಣಿಕರ ತೊಂದರೆ ತಪ್ಪಿಸಲು ತಾತ್ಕಾಲಿಕ ಮಾರ್ಗ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆ ಹೊಸ ಕಟ್ಟಡದ ವಿನ್ಯಾಸ ಅಂತಿಮ ಹಂತದಲ್ಲಿದ್ದು, ಟೆಂಡರ್ ಪ್ರಕ್ರಿಯೆ ಹಾಗೂ ನೆಲದ ಪರೀಕ್ಷೆ ಮುಗಿದಿದೆ. ಮುಂದಿನ ಹಂತದಲ್ಲಿ ಏನು ಬರಲಿದೆ? ವಿಶ್ವಮಟ್ಟದ ವಿನ್ಯಾಸದ 9 ಅಂತಸ್ತಿನ ಹೊಸ ನಿಲ್ದಾಣ ಕಟ್ಟಡ. ಭವಿಷ್ಯದಲ್ಲಿ ಹೆಚ್ಚುವರಿ ರೈಲು ಸಂಚಾರಕ್ಕಾಗಿ 2 ಹೊಸ ಪ್ಲಾಟ್ಫಾರ್ಮ್ಗಳು, 11 ಮತ್ತು 12 ಮಲ್ಟಿಲೆವೆಲ್ ಕಾರ್ ಹಾಗೂ 2 ವೀಲರ್ ಪಾರ್ಕಿಂಗ್ ಜೊತೆಗೆ ಡ್ರಾಪ್ ಆಫ್ ವಲಯ, 60 ಎಸ್ಕಲೇಟರ್ಗಳು ಮತ್ತು 45 ಎಲಿವೇಟರ್ಗಳು ಪ್ರಯಾಣಿಕರ ಸೌಕರ್ಯಕ್ಕಾಗಿ, ವಿಶಾಲ ನಿರೀಕ್ಷಣಾ ಹಾಲ್ಗಳು, ಫುಡ್ ಕೋರ್ಟ್ಗಳು, ಲೌಂಜ್ಗಳು ಮತ್ತು ಸುಧಾರಿತ ಶೌಚಾಲಯಗಳು, ಸ್ಪಷ್ಟ ಡಿಜಿಟಲ್ ಬೋರ್ಡ್ಗಳು ಮತ್ತು ಮಾಹಿತಿಪಟಗಳು, ವಿಕಲಚೇತನ ಸ್ನೇಹಿ ಪ್ರವೇಶ, ರ್ಯಾಂಪ್, ಲಿಫ್ಟ್, ಟ್ಯಾಕ್ಟೈಲ್ ಫ್ಲೋರಿಂಗ್, ಹಸಿರು ವಲಯಗಳು, ಸೌರ ಪ್ಯಾನೆಲ್ಗಳು, ಮಳೆನೀರು ಸಂಗ್ರಹಣೆ ಹಾಗೂ ಶಕ್ತಿ ಉಳಿತಾಯ ಲೈಟಿಂಗ್ ವ್ಯವಸ್ಥೆ. ಏಕೀಕರಣ ಮತ್ತು ಸಂಪರ್ಕ. ಹೊಸ ಕೆಎಸ್ಆರ್ ಬೆಂಗಳೂರು ನಿಲ್ದಾಣವು ನಮ್ಮ ಮೆಟ್ರೋ, ಬಸ್ ನಿಲ್ದಾಣ ಹಾಗೂ ಉಪನಗರ ರೈಲು ಸೇವೆಗಳೊಂದಿಗೆ ನೇರವಾಗಿ ಸಂಪರ್ಕಗೊಳ್ಳಲಿದೆ. ಇದರಿಂದ ಪ್ರಯಾಣಿಕರು ರೈಲು, ಮೆಟ್ರೋ ಮತ್ತು ಬಸ್ ನಡುವೆ ಸುಲಭವಾಗಿ ಸಂಚರಿಸಬಹುದು, ಎಲ್ಲವೂ ಒಂದೇ ಸಂಕೀರ್ಣದಲ್ಲಿ. ಯೋಜನೆಯ ವೇಳಾಪಟ್ಟಿ. ವಿವರವಾದ ಪುನರ್ವಿಕಸನ ಯೋಜನೆ 2024 ರ ಕೊನೆಯಲ್ಲಿ ಅನುಮೋದಿಸಲ್ಪಟ್ಟಿದ್ದು, ಕೆಲಸ ಹಂತವಾಗಿ ನಡೆಯುತ್ತಿದೆ. ಮುಖ್ಯ ಕಟ್ಟಡ ನಿರ್ಮಾಣ 2026 ರ ಆರಂಭದಲ್ಲಿ ಪ್ರಾರಂಭವಾಗಿ ಎಲ್ಲಾ ಕಾರ್ಯಗಳು ಸರಿಯಾಗಿ ನಡೆದರೆ 2028 ರೊಳಗೆ ಪೂರ್ಣಗೊಳ್ಳಲಿದೆ. ಸವಾಲುಗಳು ಮತ್ತು ಕಾರ್ಯನಿರ್ವಹಣೆ. ಈ ಭಾರೀ ಮಟ್ಟದ ಯೋಜನೆ ನಡೆಯುವ ವೇಳೆ ರೈಲು ಸಂಚಾರವನ್ನು ಅಡ್ಡಿಪಡಿಸದಂತೆ ಇಂಜಿನಿಯರ್ಗಳು ವಿಶೇಷ ಯೋಜನೆ ರೂಪಿಸುತ್ತಿದ್ದಾರೆ. ಪ್ರಯಾಣಿಕರ ಸಂಚಾರ ನಿರ್ವಹಣೆ, ಟ್ರಾಫಿಕ್ ನಿಯಂತ್ರಣ ಹಾಗೂ ಯುಟಿಲಿಟಿ ಶಿಫ್ಟಿಂಗ್ ಇವು ಪ್ರಮುಖ ಸವಾಲುಗಳಾಗಿದ್ದರೂ ದಕ್ಷಿಣ ಪಶ್ಚಿಮ ರೈಲು ಇಲಾಖೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಯೋಜನೆ ಪೂರ್ಣಗೊಂಡ ನಂತರ ಹೊಸ ಬೆಂಗಳೂರು ನಿಲ್ದಾಣವು ಭಾರತದ ಅತ್ಯಾಧುನಿಕ ಮತ್ತು ಸುಂದರ ರೈಲು ನಿಲ್ದಾಣಗಳಲ್ಲಿ ಒಂದಾಗಲಿದೆ. ವೇಗವಾದ ಪ್ರಯಾಣಿಕ ಸೇವೆ, ಉತ್ತಮ ಸೌಕರ್ಯಗಳು, ಮೆಟ್ರೋ, ಬಸ್ ಮತ್ತು ರೈಲುಗಳ ನಡುವೆ ಸುಲಭ ಸಂಪರ್ಕ, ಶಕ್ತಿ ಉಳಿತಾಯ ಮತ್ತು ಸುರಕ್ಷತೆ. ಈ ಪುನರ್ವಿಕಸನದಿಂದ ಬೆಂಗಳೂರು ನಗರ ರೈಲು ಪ್ರಯಾಣದ ಅನುಭವ ಸಂಪೂರ್ಣವಾಗಿ ಬದಲಾಗಲಿದೆ, ಆಧುನಿಕತೆಯ ಜೊತೆಗೆ ಐತಿಹಾಸಿಕತೆಯ ಸಂಯೋಜನೆಯಾಗಿ. ಹೀಗಾಗಿ ಸ್ನೇಹಿತರೆ, ಇದು ಬೆಂಗಳೂರು ಸಿಟಿ ರೈಲು ನಿಲ್ದಾಣದ ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿ ನಡೆಯುತ್ತಿರುವ ನವೀಕರಣದ ಇತ್ತೀಚಿನ ಮಾಹಿತಿ. ನಾವು ಮುಂದಿನ ದಿನಗಳಲ್ಲಿ ಈ ಮಹತ್ವದ ಯೋಜನೆಯ ಪ್ರಗತಿಯನ್ನು ಹತ್ತಿರದಿಂದ ಟ್ರ್ಯಾಕ್ ಮಾಡುತ್ತೇವೆ ಮತ್ತು ಅದರ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ತರುತ್ತೇವೆ ಇಲ್ಲೇ ಡಿವಿಜಿ ರೈಲ್ ಫ್ಯಾನ್ ಚಾನಲ್ನಲ್ಲಿ. ಈ ಅಪ್ಡೇಟ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತಷ್ಟು ಹೊಸ ಬೆಂಗಳೂರು ನಿಲ್ದಾಣದಲ್ಲಿ ನೀವು ಯಾವ ಸೌಲಭ್ಯಗಳನ್ನು ಕಾಣಲು ಬಯಸುತ್ತೀರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ.